ಇವತ್ತು ಬೆಂಗಳೂರಿನಲ್ಲಿ ಇರುವಂತಹ ಬನಶಂಕರಿಯ ತಾಯಿಯ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ. ನೋಡ್ಬೋದು, ಮುಂದೆ ಉಪ್ಪನ್ನು ಸುರಿದು ತಾಯಿಗೆ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ನೇಹಿತರೆ, ಇಲ್ಲೇ ನಿಮಗೆ ನಿಂಬೆಹಣ್ಣು ಹಾರ ಮತ್ತು ನೋಡಿ ನಿಂಬೆ ಹಾರತಿಯ ತಟ್ಟೆಗಳೆಲ್ಲ ರೆಡಿಯಾಗಿರುತ್ತೆ, ಸಿದ್ಧತೆ ಆಗಿರುತ್ತೆ. ನೀವು 50 ರೂಪಾಯಿ, 70 ರೂಪಾಯಿ, 100 ರೂಪಾಯಿ ಹೀಗೆ ಪ್ರತಿಯೊಂದಕ್ಕೂ ಒಂದೊಂದು ರೇಟ್ ಇರುತ್ತೆ. ಬನಶಂಕರಿ ತಾಯಿಗೆ ಅಮ್ಮನವರಿಗೆ ದೀಪದ ನಿಂಬೆ ಆರತಿಯನ್ನು ಬೆಳಗುವಂಥದ್ದು ಸಂಪ್ರದಾಯ. ನೀವು ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದರೆ ನಿಂಬೆ ಹಣ್ಣಿನ ಹಾರ ನೋಡ್ಬೋದು. ಹಾಗೆ ನಿಂಬೆ ಆರತಿ ಇರುವಂತಹ ತಟ್ಟೆಗಳು ಕೂಡ ನಿಮಗೆ ಸಿಗುತ್ತೆ. ಇಲ್ಲ ನೀವೇ ನಿಮ್ಮ ಕೈಯಿಂದ ತಾಯಿಗೆ ನಿಂಬೆಹಣ್ಣನ್ನು ಉಲ್ಟ ಮಾಡಿ ಸ್ವತಃ ಕೈಯಿಂದನೇ ಮಾಡಿ ನೀವು ಅರ್ಪಿಸ್ಬೋದು. ಸಾಧ್ಯವಾಗಲಿಲ್ಲ ಅಂದರೆ ನೋಡಿ, ನಿಮಗೆ ಇಲ್ಲಿ ತಟ್ಟೆಗಳ ಮುಖಾಂತರ ಬೆಲ್ಲದ ಆರತಿ, ನಿಂಬೆಹಣ್ಣಿನ ಆರತಿಯ ತಟ್ಟೆಗಳು ನಿಮಗೆ ಸಿದ್ಧವಾಗಿರುತ್ತೆ. ತಾಯಿಗೆ ನೀವು ಇಲ್ಲೇ ಬಂದು ಅರ್ಪಿಸ್ಬೋದು. ಅಣ್ಣ ಸಿಕ್ಕು 70 ಇದೆ, 150 ಇದೆ, ನಿಂಬೆಹಣ್ಣು 53 ಇದೆ. ಏನೇ ಬೇಕಂದ್ರೆ ಸ್ಪೆಷಲ್ ದರ್ಶನ ಇದೆ, ಹಾರ ಇದೆ, ಹಾರ 250 ಇದೆ ಅಣ್ಣ. ಏನೇ ಬೇಕಾದ್ರೆ ನಮ್ಮ ಬನಶಂಕರಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಅಣ್ಣ. ಹೌದಣ್ಣ. ಓಕೆ, ನೀವೇನಾದರೂ ತೆಂಗಿನಕಾಯಿ ತಂದರೆ ಇಲ್ಲೇ ನೀವು ಇಡಗಾಯಿಯನ್ನು ಹೊಡಿಬೋದು ಸ್ನೇಹಿತರೆ. ದೇವಸ್ಥಾನದ ಮುಂಭಾಗದಲ್ಲೇ ಇದೆ. ಸೊ ಇದು ಬನಶಂಕರಿ ಅಮ್ಮನವರ ದೇವಸ್ಥಾನ, ಬೆಂಗಳೂರು ಬನಶಂಕರಿ. ದೇವಸ್ಥಾನಕ್ಕೆ ಅಭಿಷೇಕ ಮಾಡುವಂತಹ ಜಲಬಾವಿ ನೋಡಿ ಇದೇ ಸ್ಥಳದಲ್ಲಿದೆ, ಅಲ್ಲಿ ಕಾಣ್ಬೋದು ನೀವು. ಅದೇ ಬಾವಿಯಿಂದ ತಾಯಿಗೆ ಜಲಾಭಿಷೇಕವನ್ನು ಮಾಡಲಾಗುತ್ತೆ. ನೋಡಿ ಇಲ್ಲಿ 5, 9, 11, 21 ಹೀಗೆ ಪ್ರತಿಯೊಬ್ಬರು ಕೂಡ ನಿಂಬೆ ಆರತಿಗಳನ್ನು ಮಾಡ್ತಾ ಇರ್ತಾರೆ ರಾಹುಕಾಲದಲ್ಲಿ. ಬಂದವರೆಲ್ಲ ನೀವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಬೆಂಗಳೂರಿನ ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿ ಸ್ನೇಹಿತರೆ ನೋಡಿ, ಸಮಸ್ತ ಭಕ್ತ ವೃಂದದಿಂದ ಅಮ್ಮನವರಿಗೆ ಆರತಿಯನ್ನು ಬೆಳಗ್ತಾ ಇದ್ದಾರೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ರಾಹು ಪೂಜೆಗೆ ನಿಂಬೆಹಣ್ಣಿನ ಆರತಿಯನ್ನು ಬೆಳಗ್ತಾ ಇದ್ದಾರೆ. ನೋಡ್ಬೋದು, ಬನಶಂಕರಿಯಲ್ಲಿರುವಂತಹ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದೆ ಸ್ನೇಹಿತರೆ. ಹಾಗೆ ಇವತ್ತು ಶುಕ್ರವಾರದ ಬನಶಂಕರಿ ವನದುರ್ಗೆ, ಶಾಕಾಂಬರಿ ಮತ್ತು ಬನಶಂಕರಿ ಅಂತ ಕರೆಯುವಂತಹ ಈ ಒಂದು ದೇವಸ್ಥಾನದ ಸನ್ನಿಧಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪ್ರತಿ ಶುಕ್ರವಾರ, ಮಂಗಳವಾರ ಈ ಒಂದು ದೇವಸ್ಥಾನದಲ್ಲಿ ಸ್ನೇಹಿತರೆ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ಆರತಿಯ ಬೆಳಗಿಸುವುದನ್ನು ನಾವಿಲ್ಲಿ ಕಾಣ್ಬೋದು. ತುಂಬ ವಿಶೇಷವಾದಂತಹ ಒಂದು ಆಚರಣೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ನಿಮಗೆ ಯಾವುದೇ ಥರದ ಜೀವನದಲ್ಲಿ ಅಡೆತಡೆಗಳಿದ್ದರೆ, ಕೆಲಸ ಕಾರ್ಯಗಳು ಹಿಂದೆ ಆಗ್ತಾಯಿದ್ರೆ, ಯಾವುದೇ ವಾಮಾಚಾರದ ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿಗಳು ನಿಮಗೆ ಏನಾದರೂ ಆಗಿದರೆ ನೀವು ಈ ಒಂದು ಬನಶಂಕರಿ, ವನದುರ್ಗೆ, ಶಾಕಾಂಬರಿ ಅನ್ನುವಂತಹ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಡ್ಬೋದು. ರಾಹುಕಾಲದ ಪೂಜೆಯಲ್ಲಿ ನೀವು ಈ ನಿಂಬೆ ಆರತಿಯನ್ನು ಬೆಳಗೋದ್ರಿಂದ ಎಲ್ಲವೂ ಕೂಡ ಅಡೆತಡೆಗಳು, ಕೆಟ್ಟ ದೃಷ್ಟಿಗಳು ನಿವಾರಣೆ ಆಗುತ್ತೆ ಅಂತೇಳಿ ಭಕ್ತಾದಿಗಳು ಕೂಡ ಇವತ್ತು ಬಂದು ಸರತಿ ಸಾಲದಲ್ಲಿ ನಿಂತು ತಾಯಿಗೆ ಪೂಜೆಯನ್ನು ಮಾಡ್ತಾಯಿದ್ದಾರೆ. ನಾನು ಕೂಡ ಇವತ್ತು ರಾಹುಕಾಲದಲ್ಲಿ ಬಂದು ತಾಯಿಗೆ ನಾನು ನಿಂಬೆ ಹಣ್ಣಿನ ಆರತಿಯನ್ನು ಬೆಳಗಿ ನಾನು ಕೂಡ ಪೂಜೆಯನ್ನು ಮಾಡಿರ್ತೀನಿ ಸ್ನೇಹಿತರೆ. ಹಾಗೆ ನಿಮ್ಮ ಯಾವುದೇ ಆತಂಕಗಳಿದ್ರೂ ಕೂಡ, ಅಡೆತಡೆಗಳಿದ್ರೂ ಕೂಡ, ಮಾಟ ಮಂತ್ರ, ನಕಾರಾತ್ಮಕ ಶಕ್ತಿಗಳು ಏನೇ ಇದ್ರೂ ಕೂಡ ಶುಕ್ರವಾರದ ಈ ರಾಹುಕಾಲದಲ್ಲಿ ಬಂದು ಪೂಜೆ ಮಾಡೋದರಿಂದ ಅವೆಲ್ಲ ಕೂಡ ನಿವಾರಣೆ ಆಗುತ್ತೆ ಅಂತೇಳಿ ನಂಬಲಾಗಿದೆ. ಆ ರಾಹುಗ್ರಹದ ಶಕ್ತಿಯಿಂದ ಸ್ನೇಹಿತರೆ 3 ಗಂಟೆಗೆ ಆಗುವಂತಹ ಕೆಲಸ 3 ದಿನಕ್ಕೆ ಆಗುತ್ತದೆ, 3 ದಿನಕ್ಕೆ ಆಗುವಂತಹ ಕೆಲಸ 30 ದಿವಸಕ್ಕೆ ಆಗುತ್ತದೆ, 30 ದಿವಸಕ್ಕೆ ಆಗುವಂತಹ ಕೆಲಸ 3 ತಿಂಗಳಿಗಾದ್ರೂ ಕೂಡ ಮುಗಿಯೋದಿಲ್ಲ. ಹೀಗೆ ಕೆಲಸವನ್ನು ಮುಂದೂಡುವಂತಹ, ವಿಳಂಬ ಮಾಡುವಂತಹ, ಅಡೆತಡೆಗಳನ್ನು ಮಾಡುವಂತಹ ಒಂದು ಗ್ರಹ ಅಂದರೆ ಅದು ರಾಹುಗ್ರಹ. ಆ ರಾಹುಗ್ರಹದ ವಕ್ರದೃಷ್ಟಿ ಬಿದ್ದರೆ ಆಗುವಂತಹ ಕೆಲಸ ಇರ್ಬೋದು, ಯಾವುದೇ ಮದುವೆ ಕೆಲಸ ಇರ್ಬೋದು, ಎಲ್ಲ ತುಂಬ ವಿಳಂಬ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಆ ಒಂದು ದೃಷ್ಟಿಯನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಏಕೈಕ ಪರಿಹಾರ ಅಂದರೆ ವನದುರ್ಗೆಯ ಅವತಾರವಾಗಿರುವಂತಹ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ನೀವು ನಿಂಬೆಹಣ್ಣಿನ ಆರತಿಯನ್ನು ಮಾಡಿಸುವಂಥದ್ದು. ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಆಗುವಂತಹ ಅರ್ಚನೆ, ಪೂಜೆ ಎಲ್ಲ ನೋಡಿ, ಸೀರೆ ಸಮರ್ಪಣೆ ಇರ್ಬೋದು, ಪ್ರಾಕಾರೋತ್ಸವ ಇರ್ಬೋದು, ಮಡಿಲಕ್ಕಿ, ತುಲಭಾರ ಪ್ರತಿಯೊಂದನ್ನು ಕೂಡ ಲಿಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದನ್ನು ನೋಡಿಕೊಂಡು ನೀವು ಕೂಡ ಬಂದು ತಾಯಿಗೆ ಅರ್ಚನೆಯನ್ನು ಮಾಡಿಸ್ಬೋದು ಸ್ನೇಹಿತರೆ.
ಯಶಸ್ವಿನಿ ನಮ್ಯ ಋಷಿಕಾ ನಮ್ಯ ನೋಡ್ರಿ ಆರತಿ ಮಾಡ್ತೀನಿ. ಆರತಿ ಆಗ್ತಾ ಇದೆ ಅಮ್ಮನವ್ರಿಗೆ. ಆಂಜನೇಯ ಸ್ವಾಮಿಯ ಮೂಲ ವಿಗ್ರಹವನ್ನು ಇಲ್ಲೇ ಇಟ್ಟಿದ್ದಾರೆ ನೋಡ್ಬೋದು. ಶಾಕಾಂಬರಿ ಚೌಡಮ್ಮ ದೇವಿ, ವನದುರ್ಗೆಯ ಬನಶಂಕರಿ ಅಮ್ಮನವರ ಉಪಸ್ಥಿತಿ ಇದೆ. ಒಂದು ಶಾಕಾಂಬರಿ ಅಮ್ಮನವರ ಮೂಲ ವಿಗ್ರಹ ನೋಡ್ತಾ ಇದ್ದೀರಾ ನೋಡಿ. ಸ್ವಾಮಿಗೆ ತಾಯಿಗೆ ಪೂಜೆ ಆಗ್ತಾ ಇದೆ ನೋಡಿರಲ್ಲ. ನಿಂಬೆ ಹಣ್ಣಿನ ಆರತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ದೀಪಕ್ಕೆ ಯಾವ ಎಣ್ಣೆಯನ್ನು ಬಳಸಬೇಕು ಅಂತ ಹೇಳಿದ್ರೆ, ದೇವಿಗೆ ಅತ್ಯಂತ ಪ್ರಿಯವಾದದ್ದು ಮನೆಯಲ್ಲಿ ಧನಾಕರ್ಷಣೆ, ಐಶ್ವರ್ಯ ವೃದ್ಧಿ, ಆಧ್ಯಾತ್ಮಿಕ ಉನ್ನತಿಗಾಗಿ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ. ಎಳ್ಳೆಣ್ಣೆ ಜಾತಕದಲ್ಲಿ ಶನಿ ದೋಷ, ರಾಹುಕೇತು ದೋಷ ಅಥವಾ ಗ್ರಹಚಾರ ಕೆಟ್ಟಿದ್ದಾಗ ಎಳ್ಳೆಣ್ಣೆಯನ್ನು ಬಳಸುವುದು ನಕಾರಾತ್ಮಕ ಶಕ್ತಿಯನ್ನು ಶೀಘ್ರವಾಗಿ ನಾಶಪಡಿಸುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಬೇವಿನ ಎಣ್ಣೆ ದೀರ್ಘಕಾಲದ ಕಾಯಿಲೆಗಳು, ತೀವ್ರ ದೃಷ್ಟಿದೋಷ ಅಥವಾ ಶತ್ರುಗಳ ಬಾಧೆಯಿಂದ ಮುಕ್ತಿ ಪಡೆಯಲು ಬೇವಿನ ಎಣ್ಣೆಯ ದೀಪ ಅತ್ಯಂತ ಶಕ್ತಿಶಾಲಿ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ದೇವಿಯ ಉಗ್ರ ಮತ್ತು ಕಾರುಣ್ಯದ ಸಮಯ ಅಂತ ಹೇಳ್ತಾರೆ ರಾಹುಕಾಲವನ್ನು. ರಾಹುಕಾಲದಲ್ಲಿ ದೇವಿಯು ಅತ್ಯಂತ ಶಕ್ತಿಶಾಲಿಯಾಗಿ ಮತ್ತು ಜಾಗೃತ ಸ್ಥಿತಿಯಲ್ಲಿ ಇರೋದರಿಂದ ಆ ಸಮಯದಲ್ಲಿ ಭಕ್ತರು ಮಾಡುವ ಪ್ರಾರ್ಥನೆಯನ್ನು ಆಕೆ ತಕ್ಷಣ ಆಲಿಸಿ ಅವರ ಕಷ್ಟಗಳನ್ನು ಬೇಗನೆ ನಿವಾರಿಸುತ್ತಾಳೆ ಎಂಬುದು ಭಕ್ತರ ದೃಢ ವಿಶ್ವಾಸ. ಹಾಗೆ ದೀಪ ಉರಿಯುವಾಗ ನಿಂಬೆಹಣ್ಣಿನ ಸಿಪ್ಪೆಯಲ್ಲಿರುವ ನೈಸರ್ಗಿಕ ತೈಲ ಬಿಸಿಯಾಗಿ ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ. ಈ ಸುವಾಸನೆಯು ದೇವಸ್ಥಾನದ ಕರ್ಪೂರ ಧೂಪದೊಂದಿಗೆ ಮಿಶ್ರಣವಾಗಿ ಭಕ್ತರ ಮಾನಸಿಕ ಒತ್ತಡ ಕಡಿಮೆಯನ್ನು ಮಾಡುತ್ತದೆ. ಹಾಗೆ ಮನುಷ್ಯನ ನರಮಂಡಲವನ್ನು ಶಾಂತಗೊಳಿಸುತ್ತದೆ ಅಂತ ಹೇಳಿ ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಭಕ್ತಿಯ ಪರಾಕಾಷ್ಠೆಯ ರೂಪದಲ್ಲಿ ನಾವು ಅದನ್ನು ಕಾಣ್ತೀವಿ. ಹಾಗೆ ರಾಹುವಿನ ಪ್ರವಾಹಕ್ಕೆ ಮದ್ದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಈ ಒಂದು ನಿಂಬೆಹಣ್ಣಿನ ಹಳದಿ ಬಣ್ಣವು ಸೂರ್ಯ ಮತ್ತು ಗುರುವಿನ ಕಾರಕತ್ವವನ್ನು ಹೊಂದಿರೋದ್ರಿಂದ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ರಾಹುವಿನ ಕಪ್ಪಾದ ಕ್ರೂರ ದೃಷ್ಟಿಯು ಈ ದೀಪದ ತೇಜಸ್ಸಿನ ಮುಂದೆ ನಿಷ್ಫಲವಾಗುತ್ತದೆ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ರಹಸ್ಯ. ಈ ಕಾರಣಕ್ಕೆ ಭಾಳಷ್ಟು ಜನ ಇಲ್ಲಿ ಬಂದು ರಾಹುಕಾಲದಲ್ಲಿ ನಿಂಬೆಹಣ್ಣಿನ ಆರತಿಯನ್ನು ಮಾಡ್ತಾಯಿದ್ದಾರೆ ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿ ನೋಡಿ. ಈ ನಿಂಬೆಹಣ್ಣಿನ ದೀಪ ಹಚ್ಚುವಂತಹ ಆಚರಣೆ ಹಿಂದೆ ಕೇವಲ ನಂಬಿಕೆಯಷ್ಟೇ ಅಲ್ಲ, ಆಳವಾದಂತಹ ಆಧ್ಯಾತ್ಮಿಕ ಶಕ್ತಿ, ತಾಂತ್ರಿಕ ರಹಸ್ಯಗಳಿವೆ ಅಂತ ಹೇಳ್ಬೋದು ಸ್ನೇಹಿತರೆ. ಜ್ಯೋತಿಷ್ಯ ಶಾಸ್ತ್ರ ಅಥವಾ ತಂತ್ರಶಾಸ್ತ್ರದ ಪ್ರಕಾರ ಈ ಒಂದು ನಿಂಬೆಹಣ್ಣು ಏನಿದೆ ದೇವಿಯ ಆಯುಧವಾದ ತ್ರಿಶೂಲದ ಶಕ್ತಿಯನ್ನು ಹೊಂದಿರುತ್ತಂತೆ. ಹಾಗಾಗಿ ಗುಡ್ ರಿಸೀವರ್ ಅಂತ ಹೇಳ್ತಾರೆ ನಿಂಬೆಹಣ್ಣನ್ನು. ನೀವೇನೇ ಸಂಕಲ್ಪ ಮಾಡಿ ತಾಯಿಗೆ ಹಚ್ಚಿದ್ರೂ ಕೂಡ ಅದು ಬೇಗ ರಾಹುಕಾಲದಲ್ಲಿ ತಾಯಿಗೆ ಬೇಗ ಹರುವಾಗುತ್ತೆ ಅಂತ ಹೇಳಿ ನಂಬಲಾಗಿದೆ. ಈ ಕಾರಣಕ್ಕೋಸ್ಕರ ರಾಹುಕಾಲದಲ್ಲಿ ಈ ನಿಂಬೆಹಣ್ಣಿನ ಒಂದು ಆರತಿಯನ್ನು ಹಚ್ಚಲಾಗುತ್ತೆ. ಹಾಗೆ ನಿಂಬೆಹಣ್ಣಿಗೆ ಗಾಳಿಯಲ್ಲಿರುವ ಮತ್ತು ಮನುಷ್ಯನ ಸುತ್ತಲಿರುವ ನಕಾರಾತ್ಮಕ ಶಕ್ತಿಯನ್ನು ತನ್ನತ್ರ ಹೀರಿಕೊಳ್ಳುವಂತಹ ನೈಸರ್ಗಿಕವಾದಂತಹ ಗುಣ ಇದೆ. ದೀಪ ಹಚ್ಚಲು ನಿಂಬೆಹಣ್ಣನ್ನು ಕತ್ತರಿಸಿದಾಗ ಅದು ಭಕ್ತನ ಮನಸ್ಸಿನ ಕಹಿ ಮತ್ತು ದೃಷ್ಟಿ ದೋಷಗಳನ್ನು ತಾನೇ ಹೀರಿಕೊಳ್ಳುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ತಗೊಳ್ತಾ ಇರತಕ್ಕಂತಹ ಸೀರೆಗಳೆಲ್ಲ ಅಮ್ಮನವರಿಗೆ ಉಡಿಯಾಗಿ ಬಂದಿರತಕ್ಕಂಥದ್ದು, ಅಂದರೆ ಮಡ್ಲಕ್ಕಿಯಾಗಿ ಬಂದಿರತಕ್ಕಂಥದ್ದು. ಭಕ್ತಾದಿಗಳಿಗೆ ಎಲ್ಲ ಭಕ್ತಾದಿಗಳಿಗೂ ತಲುಪಲಿ ಅನ್ನೋ ಉದ್ದೇಶದಿಂದ ಪ್ರಸಾದದ ರೂಪದಲ್ಲಿ ನೋಡಿ ಅದನ್ನೆಲ್ಲ ಪ್ರಸಾದ ರೂಪದಲ್ಲಿ ಕೊಡ್ತಾ ರೂಪದಲ್ಲಿ ಅತ್ಯಂತ ಕಡಿಮೆ ದರಕ್ಕೆ ಕೊಡ್ತಾ ಇದ್ದೇವೆ. ಆಸಕ್ತಿಯುಳ್ಳ ಭಕ್ತಾದಿಗಳು ತಾವು ಇಷ್ಟಪಟ್ಟಿರ್ತಕ್ಕಂತಹ ಸೀರೆಗಳನ್ನ ಕೊಂಡ್ಕೊಳ್ಬಹುದು. ನೋಡಿ, 5 ಸೀರೆ, ಇದು 5 ಸೀರೆ 1000. ಒಳಭಾಗದಲ್ಲಿ ನೀವೇ ಅಮ್ಮನವರಿಗೆ ಆರತಿಯನ್ನು, ನಿಂಬೆಹಣ್ಣಿನ ಆರತಿಯನ್ನು ಬೆಳಗಿ ನೋಡಿ ಈ ಮಾರ್ಗವಾಗಿ ಹೊರಗಡೆ ಬರ್ಬೋದು. ನೋಡಿ ಎಲ್ಲ ಆರತಿ ಬೆಳಗಿ ಬರ್ತಾ ಇದ್ದಾರೆ. ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದರೆ ಮಂಗಳವಾರ 3 ರಿಂದ 4 ಏನಿದೆ ಅವಧಿ, ಆ ಒಂದು ಸಮಯದಲ್ಲಿ ರಾಹುಕಾಲ ಇರುತ್ತೆ. ಶುಕ್ರವಾರ ಏನಾದರೂ ಬಂದರೆ ನಿಮಗೆ 10 ರಿಂದ 12 ಗಂಟೆ ತನಕ ರಾಹುಕಾಲ ಇರುತ್ತೆ. ಭಾನುವಾರ ಬಂದರೆ ಸಂಜೆ 4 ರಿಂದ 6 ಗಂಟೆಗೆ ಸಾಮಾನ್ಯವಾಗಿ ರಾಹುಕಾಲ ಇರುತ್ತೆ.
ಈ ಒಂದು 3 ದಿವಸಗಳಲ್ಲಿ ಅಮ್ಮನವರಿಗೆ ವಿಶೇಷವಾದಂತಹ ಈ ಪೂಜೆಗಳನ್ನು ಮಾಡಲಾಗ್ತಾ ಇರ್ತದೆ ಸ್ನೇಹಿತರೆ. ನೀವು ಕೂಡ, ನಾನು ಕೂಡ ಇವತ್ತು ಶುಕ್ರವಾರ ಬಂದಿದ್ದೆ. ಸೊ 10:41ರಿಂದ 12:16 ತನಕ ರಾಹುಕಾಲದಲ್ಲಿ ಅಮ್ಮನವರಿಗೆ ನಿಂಬೆ ಹಣ್ಣಿನ ಆರತಿಯನ್ನು ನಾನು ಕೂಡ ಬೆಳಗಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಸೊ ಅಮ್ಮನವರ ಸನ್ನಿಧಾನದಲ್ಲಿ ಪಾಯಸ ಮತ್ತು ಬಿಸಿಬೇಳೆ ಭಾತನ್ನು ಪ್ರಸಾದವಾಗಿ ವಿನಿಯೋಗವನ್ನು ಮಾಡ್ತಾಯಿದ್ದಾರೆ, ನೋಡ್ಬೋದು. ನೀವು ಕೂಡ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದರೆ ಖಂಡಿತವಾಗಿಯೂ ಪ್ರಸಾದವನ್ನು ಸ್ವೀಕರಿಸಿ ಸ್ನೇಹಿತರೆ. ತಟ್ಟೆಗಳೆಲ್ಲ ಇರ್ತವೆ. ಸೊ ತಟ್ಟೆಯನ್ನು ತಗೊಂಡೋಗಿ ನೀವು ಪ್ರಸಾದವನ್ನು ಸ್ವೀಕರಿಸ್ಬೋದು. ಹಾಗೆ ಸ್ವಲ್ಪ ಈ ಒಂದು ಬಲಭಾಗಕ್ಕೆ ನೀವು ಬಂದರೆ ನಿಮಗೆ ಇಲ್ಲಿ ಶೌಚಾಲಯದ ವ್ಯವಸ್ಥೆಯು ಕೂಡ ಇದೆ, ನೋಡ್ಬೋದು. ಸೊ ಪೇ ಆ್ಯಂಡ್ ಯೂಸ್ ಅಂತಿದೆ, ನೀವು ಅದನ್ನು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಒಳಭಾಗದಲ್ಲಿ ಇದೆ ನೋಡಿ. ಇದು ದೇವಸ್ಥಾನದ ಒಳ ಆವರಣದಲ್ಲಿರುವಂತಹ ವೀಕ್ಷಣೆಯನ್ನು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಸೊ ದೇವಸ್ಥಾನದ ಒಳಭಾಗದಲ್ಲಿ ಬಂದರೆ ನೀವು ಒಂದು ವನವನ್ನು ಕಾಣ್ತೀರ ಸ್ನೇಹಿತರೆ. ಬನ ಅಂದರೆ ಕಾಡು, ಶಂಕರಿ ಅಂದರೆ ಶಿವನ ಪತ್ನಿ ಪಾರ್ವತಿ ದೇವಿ. ಹಾಗೆ ಶಾಕಾಂಬರಿ ಅಂತಲೂ ಕೂಡ ಆಕೆಗೆ ಹೆಸರಿದೆ. ಏಕೆಂದರೆ ಹಿಂದೆ ತಾಯಿ ಸುಮಾರು ವರ್ಷಗಳ ಹಿಂದೆ ಒಂದು ವನ, ತಿಲಕಾರಣ್ಯ ಅನ್ನುವಂತಹ ಅರಣ್ಯದಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಆಕೆ ಒಬ್ಬ ದುರ್ಗಮ ಅಸುರ ಅನ್ನುವಂತಹ ರಾಕ್ಷಸ ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ವರವನ್ನು ಪಡೆದು 4 ವೇದಗಳನ್ನು ಸ್ವಾಧೀನಪಡಿಸಿಕೊಂಡಿರುತ್ತಾನೆ ಸ್ನೇಹಿತರೆ. ಈ ಕಾರಣದಿಂದ ಯಜ್ಞೋಪಾದಿಗಳನ್ನು ಮಾಡಲಾಗದೆ ಧರ್ಮ ಕಾರ್ಯಗಳು ನಿಂತು ಹೋಗುತ್ತೆ. ಇದರಿಂದ ಈ ಒಂದು ಪರಿಣಾಮವಾಗಿ ದೇವತೆಗಳಿಗೆ ಶಕ್ತಿ ಕುಂದುತ್ತಾ ಹೋಗುತ್ತಾ ಇರುತ್ತೆ. ಈ ಕಾರಣದಿಂದ ಭಾಳಷ್ಟು ದೇವತೆಗಳು ಮತ್ತು ಋಷಿವರಿಯರು, ಮುನಿವರಿಯರು ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಆವಾಗ ಈ ಒಂದು ಬನಶಂಕರಿ ಅಂದರೆ ಕಾಡಿನ ಮಧ್ಯಭಾಗದಲ್ಲಿ ತೆಗೆದುಕೊಂಡಂತಹ ಒಂದು ಅವತಾರ ಶಾಕಾಂಬರಿ ಅಂತ ಹೇಳ್ತಾರೆ. ಅವರ ಕರುಣೆಗೆ ಪ್ರಕಟವಾದಂತಹ ದೇವಿ ಆಕೆಯ ಕಣ್ಣೀರಿನಿಂದ ಧಾರಾಕಾರವಾದಂತಹ ಕಣ್ಣೀರು ಸುರಿದು ಅದು ನೀರಾಗಿ ಹರಿಯಲಾಗಿ ಸಕಲ ಜೀವರಾಶಿಗಳಿಗೆ ಬಾಯಾರಿಕೆಗಳನ್ನು ಹಿಂಗಿಸಲು. ಹಾಗೆ ಆಕೆಯನ್ನು ಶಾಕಾಂಬರಿ ಅಂತ ಹೇಳಲಾಗುತ್ತೆ. ಕಾರಣ ಅವಳ ದೇಹದಿಂದಲೇ ಹಸಿರು ತರಕಾರಿ, ಹಣ್ಣು, ದವಸ ಧಾನ್ಯಗಳು, ಸೊಪ್ಪು ಉತ್ಪತ್ತಿ ಆದ ಕಾರಣ ಆಕೆಗೆ ಶಾಕಾಂಬರಿ ಎನ್ನುವಂತಹ ಹೆಸರು ಬಂದಿದೆ ಸ್ನೇಹಿತರೆ. ಇವತ್ತು ನಾವು ಏನು ತಿನ್ನಲಿಕ್ಕೆ ಬಳಸ್ತೀವಿ ಆಹಾರ, ಆ ಹಣ್ಣು, ತರಕಾರಿ, ಸೊಪ್ಪು, ದವಸ ಧಾನ್ಯಗಳು ಏನಿದೆ ಅದು ಶಾಕಾಂಬರಿ ವನದುರ್ಗೆಯ ಬನಶಂಕರಿಯ ಸ್ವರೂಪ ಅಂತ ಹೇಳಲಾಗುತ್ತೆ. ರಾಹು ಗ್ರಹದ ಅಧಿಪತಿ ಬಂದು ದುರ್ಗಾದೇವಿ. ಸೊ ವನದುರ್ಗೆಯ ಸ್ವರೂಪವಾಗಿರುವಂತಹ ಬನಶಂಕರಿಯ ಅಮ್ಮನವರ ದರ್ಶನ ಮಾಡಿ ನಿಂಬೆ ಆರತಿಯನ್ನು ಬೆಳಗೋದ್ರಿಂದ ಆ ಒಂದು ರಾಹುಗ್ರಹದ ದೋಷ ಏನಿದೆ ನಿವಾರಣೆ ಆಗುತ್ತೆ ಅಂತೇಳಿ ಭಾಳಷ್ಟು ಜನ ಭಕ್ತರು ಇವತ್ತು ಕೂಡ ಬಂದು ನಿಂಬೆ ಆರತಿಯನ್ನು ಮಾಡಿರ್ತಾರೆ. ರಾಹುಗ್ರಹ ಆ ದುರ್ಗಾದೇವಿಗೆ ತಲೆಬಾಗ್ತಾನೆ ಮತ್ತು ಯಾವುದೇ ಥರದ ಆಕೆಯ ಭಕ್ತರಿಗೆ ಕಷ್ಟವನ್ನು ಕೊಡಲಾರ, ನೀಡಲಾರ ಅಂತ ಹೇಳಿ ಶಾಸ್ತ್ರಗಳ ಪ್ರತೀತಿ ಇದೆ ಸ್ನೇಹಿತರೆ. ಸೊ ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ ವೀಕ್ಷಕರೇ.